ಅಸ್ಸಲಾಮು ಅಲೈಕುಮ್. ನಾನು 3 kg മാങ്ങ എടുത്തത് തോത്തപ്പൂരി മാങ്ങ എത്തിക്കറ് അതിൽ ഇങ്ങനെ ചെച്ചെരെ കണ്ടാക്കിയിട്ട് ಬೇಕೋರು ಆ ಎತ್ತರ ಕಾಯಿ ಮಾಂಗೆ ಹಿಡ್ಕೊಂಡು ಹೋಗೋರು. ஒரு பேனில் 4 ಟೇಬಲ್ ಸ್ಪೂನ್ ಕಡು, 2 ಟೇಬಲ್ ಸ್ಪೂನ್ ಜೀರಾ, 4 ಟೇಬಲ್ ಸ್ಪೂನ್ ಬಡಸೊಪ್ಪು, 2 ಟೇಬಲ್ ಸ್ಪೂನ್ ಮೆತ್ತೆ, 1 ಟೀ ಸ್ಪೂನ್ ಹಿಂಗ್ ಇತ್ತರ ಸಾಮಾನು ರೋಸ್ಟ್ ಹಾಕೋರು. ಚೊಮ್ಮೆ ಲೋ ಫ್ಲೇಮಲ್ಲಿ ರೋಸ್ಟ್ ಹಾಕೋರು. ಹೈ ಫ್ಲೇಮ್ ಹಾಕಿದ ಕರ್ನಿನ ಟೈಮ್ ಪಿನ್ನೆ ಕೈಪೆ ಬಂಡು ಮಸಾಲ ஒரு ಫ್ಲಟರ್ ಅವರ ಸೌಂಡ್ ಕೇಳ್ಕರು ಅಪ್ಪಮೇ நீங்கள் ಆಫ್ ಹಾಕಿತ್ತು ಬೇಕೋರು. ಅದರ ಪಿನ್ನೆ ಅದು ಕೂಲ್ ಆಯ ಪಿನ್ನೆ ஒரு ಮಿಕ್ಸಿ ಜಾರ್ಲಿಟ್ಟದು ಅದ್ರ ಗ್ರೈಂಡ್ ಹಾಕಿದ್ದು ಪೌಡರ್ ಹಾಕೋರು. ಉಡು ನಂಗೆ ಮಾಂಗೆಗೆ 2 ಟೇಬಲ್ ಸ್ಪೂನ್ മഞ്ഞൾ പൊടി ഇട്ടത്, പിന്നെ ഉപ്പ് ഞങ്ങൾക്ക് എത്ര ಬೇನು ഞങ്ങൾ ഒരു ആളത്തെ ಪ್ರಕಾರ ಉಪ್ಪಿಟ್ಟದು ಅದ್ರ ಮಾಂಗೆಗೆ ಮಿಕ್ಸ್ ಹಾಕೋರು. ಅದ್ರ പിന്നെ ರೋಸ್ಟ್ ಹಾಕಿತ್ತು ಪೌಡರ್ ಹಾಕಿ ಆ ಸ್ಪೈಸ್ ಪೌಡರ್ ಉಂಡಲ್ಲಿ ಅದು ಇದಕ್ಕಿಟ್ಟಿತ್ತು ಮಿಕ್ಸ್ ಹಾಕೋರು. ನಾನು ಕಾಯಿ ಮಾಂಗೆನ ಕೊಂದರೆ ಮಾತ್ರ ಉಲ್ಗತ್ತೆಲ್ಲ ഒരു ಯೆಲ್ಲೋ ಕಲರ್ ಇಂತು ನೀವು ಆ ಎತ್ತರ ಕಾಯಿ ಮಾಂಗೆ ಕೊಂಬರೋಗಿ ನೋಕೋರು. പിന്നെ ಬರಾಬರಿ ಬೆಳ್ಳುಳ್ಳಿ ಉಂಡಲ್ಲಿ ಅದು ಎಡ್ತಿತ್ತು ದಿಗಿನ ಗ್ರೇಟ್ ಹಾಕೋರು. ಬೆಳ್ಳುಳ್ಳಿ ಚೆಮ್ಮ ಹಿಡ್ಕೊಂಡು ನಾನು ഒരു 3 ಇಡೀ ಬೆಳ್ಳುಳ್ಳಿ ಎಡ್ತಾರೆ. ಅದರ പിന്നെ ಈ ಗ್ರೇಟರ್ಲಿ ಹಿಂಗೆ ಗ್ರೇಟ್ ಹಾಕಿತ್ತು ಎಡ್ತಾರೆ. ஒரு மிக்சி ஜாரில் 2 ಇಡೀ ಕಪ್ಪು ಕಾಶ್ಮೀರಿ ಚಿಲ್ಲಿ ಪೌಡರ್ ಇಡ್ತಾರೆ. പിന്നെ ವೈಟ್ ವಿನೆಗರ್ ಇಡ್ತಾರೆ. 2 ಕಪ್ಪು ವೈಟ್ ವಿನೆಗರ್ಗೆ 1 ಕಪ್ ತಣ್ಣಿ ಬೀತಿತ್ತು ಮಿಕ್ಸ್ ಹಾಕಿತ್ತು ನಂಗೆ ಆ ಚೋಪ್ ಮೂಲು ಅರ್ಕೊಂಬತ್ತು ಇದರ ಮಿಕ್ಸ್ ಹಾಕೋನು. ಅದಕ್ಕೆ ஒரு 2 ಟೇಬಲ್ ಸ್ಪೂನ್ ಸಾಲ್ಟ್ ಇಟ್ಟಿತ್ತು നല്ല ಪೇಸ್ಟ್ ಹಾಕಿತ್ತು ಇಡ್ಕೊಂಡು ಆ ಅರ್ಚೆ ಮೊಲೂರ ಪೇಸ್ಟ್ ಇಡ್ತಿತ್ತು ಈ ಮಾಂಗೆಗೆ ನಿಂಗೆ ಮಿಕ್ಸ್ ಹಾಕೋರು. ಅದ್ರ ಚಂದ ಮಿಕ್ಸ್ ಹಾಕೋರು. നിങ്ങൾ ഉപ്പ് കറി ആക്കുമ്പോഴത്തേക്ക് ഒരു സാമാനും നല്ല ഡ്രൈ ഇന്ന് എട പിന്നെ അതേപോലെ സ്പൂൺ എല്ലാം നിങ്ങൾ ഡ്രൈ ആക്കിയിട്ടേ യൂസ് ആക്കണം. പിന്നെ ಕೈ ತಟ್ಟಪಾಟು ತೀರಲ್ಲ ಆ ಎತ್ತರ ಸ್ಪೂನ್ಲು നിങ്ങൾ ಯೂಸ್ ಹಾಕೋರು. ഇപ്പോൾ ಎಲ್ಲ ಇಡೀ ಮಿಕ್ಸ್ ಆಯ್ತು ಬಂದರು ಮಸಾಲ ಮಾಷಾಲ್ಲ. ಇಪ್ಪಮೇ ಬಾಯಲ್ಲಿ ತಣ್ಣಿ ಬಂದು ಏನಿಪ್ಪ ಅದಕ್ಕೆ ಒಗ್ಗರಣೆ ಹಾಕೋಗೈತು. ஒரு 3/4 ಕಪ್ ಆಯಿಲ್ ಇಟ್ಕೋರು. ನಾನು ಕೋಕೋನಟ್ ಆಯಿಲ್ ಯೂಸ್ ಹಾಕಿರೆ. ಅದಕ್ಕೆ ஒரு 2 ಟೇಬಲ್ ಸ್ಪೂನ್ ಇರ್ತಾರೆ ಕಡು. ಆ ಕಡು ಪೊಟ್ಟಂಬು ನಂಗೆ ಗ್ರೇಟ್ ಹಾಕಿ ಬೆಚ್ಚೆ ಬೆಳ್ಳುಳ್ಳಿ ಉಂಡಲ್ಲಿ ಅದು ಅದಕ್ಕಿಡೋರು. ಲೋ ಫ್ಲೇಮಲ್ಲಿ ಇದರ ತೆಲ್ಲನಾರ ಕಾಯ್ಕೋರು. 2 ಟೇಬಲ್ ಸ್ಪೂನ್ ಜೀರಾ ಇಡೋರು. ತೆಲ್ ಕಲರ್ ಚೇಂಜ್ ಆಯ ಸಾತಿಗೆ ಬೆಳ್ಳುಳ್ಳಿ ರೀ ಗ್ಯಾಸ್ ಆಫ್ ಹಾಕೋರು. ಚೊಮ್ಮೆ ಕರಿಯನ್ನು ತಿಂದಿಲ್ಲ ಅದ್ರ ಬೆನ್ನೆ ಈ ಮಾಂಗೆಗೆ ಮಿಕ್ಸ್ ಹಾಕೋರು. ഇപ്പമേ നോക്കുമ്പോൾ ചോറ് ഉണ്ണാണ്ടവർ അത്തരൊരു വെരി മൗത്ത് വാട്ടറിങ് அது என்று சொல்கிறேன் நான். அதுக்கு மஷால்லா நல்ல பிக்கிள் ஐத்திக்கரு எல்லாரும் ட்ரை ஆக்கோரு. வெரி ஈஸி டு மேக். அப்போ நீங்கள் எல்லாரும் ட்ரை ஆக்கிட்டு நீங்கள் ನೋಕೋರು. ಕಾಣುമ്പോತ್ತಿಗೆ നല്ല ಕಾಂಡಲ್ಲಿ ನಿಂಗೆಲ್ಲ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸರೊಟ್ಟಿಗೆ ಈ ರೆಸಿಪಿ ನೀವು ಶೇರ್ ಹಾಕೋರು. ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಯುವರ್ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್. ಜಜಾಕಲ್ಲಾ ಖೈರ್.